ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ದೇಶಗಳ ನಡುವೆ ರಾಜತಾಂತ್ರಿಕತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದಷ್ಟು ತಲೆ ಇಲ್ಲದೆ ಇರುವಂಥವರಿಗೆ ಅರ್ಥನೇ ಆಗಲ್ಲ ನೋಡಿ. ಪ್ರಿಯಾಂಕಾ ಖರ್ಗೆ ಅವರನ್ನು ನೋಡಿ ನೀವು ಬೇಕಾದ್ರೆ. ಕೇಂದ್ರ ಸರ್ಕಾರ ನನಗೆ ಅಮೆರಿಕಾಗೆ ಹೋಗೋದಕ್ಕೆ ಅವಕಾಶನೇ ಕೊಡಲಿಲ್ಲ ಅಂತ ಮಗು ಸಿಟ್ಟು ಮಾಡ್ಕೊಂಡು ಹಾಗೆ ಮಾಡ್ಕೊಂಡಿದ್ದಾರೆ. ಒಬ್ಬ ಸಚಿವನಾಗಿ ಯಾಕೆ ಕೇಂದ್ರ ಸರ್ಕಾರ ಹೋಗೋದಕ್ಕೆ ಬಿಡಲಿಲ್ಲ, ಏನಿದಕ್ಕೆ ಕಾರಣ ಅನ್ನುವಂಥದ್ದನ್ನ ಹಿಂದೂ ಮುಂದೆ ಅರ್ಥ ಮಾಡ್ಕೊಳ್ಳುವಂತಹ ವ್ಯವಧಾನನೇ ಇರೋದಿಲ್ಲ ನೋಡಿ ಇವರಿಗೆಲ್ಲ. ವೀಕ್ಷಕರ, ಭಾರತ ಹಾಗೂ ಅಮೆರಿಕ ಖಂಡಿತವಾಗ್ಲೂ ಮೊದಲು ಇದ್ದ ಹಾಗಿಲ್ಲ. ಮೊದಲು ಕೂಡ ಬಹಳ ಚೆನ್ನಾಗಿತ್ತು ಅಂತಾನು ಹೇಳಕ್ಕಾಗಲ್ಲ. ಆದರೆ ಈಗ ಭಾರತ ಅಮೆರಿಕದ ವಿರುದ್ಧ ಮಾತಾಡುವಷ್ಟು ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ದೇಶದ ನಿರ್ಧಾರಗಳನ್ನ ನಾವೇ ತಗೊಳ್ತೀವಿ. ಅದಕ್ಕೆ ಯಾವ ಮಹಾನ್ ನಾಯಕನ ಒಪ್ಪಿಗೆ ಕೂಡ ನಮ್ಮ ಈ ಮೋದಿಜಿಯವರ ನವ ಭಾರತಕ್ಕೆ ಬೇಕಾಗೇ ಇಲ್ಲ. ವೀಕ್ಷಕರೀಗ ವಿಚಾರ ಏನು ಅಂತ ಹೇಳಿದ್ರೆ, ಭಾರತ, ಅಮೆರಿಕ ಹಾಗೂ ಪಾಕಿಸ್ತಾನ ಇವುಗಳ ನಡುವೆ ಒಂದಷ್ಟು ವಿಚಾರಗಳು ನಡೀತಾ ಇದೆ. ಕೆನಡಾದಲ್ಲಿ G7 ಸಮಿಟ್ ಆಯಿತು. ಟ್ರಂಪ್ ಅರ್ಧಕ್ಕೆ G7 ಅನ್ನ ಬಿಟ್ಟು ಅಮೆರಿಕಾಗೆ ಹೋಗ್ತಾರೆ. ಇಲ್ಲಿ ಮಜಾ ಏನು ಅಂತ ಹೇಳಿದ್ರೆ, ಟ್ರಂಪ್ ಹೋಗೋ ಹೊತ್ತಿಗೆ ಆಸಿಮ್ ಮುನೀರ್ ವೈಟ್ ಹೌಸ್ ಬಾಗಿಲನ್ನ ನಾಯಿ ಥರ ಕಾಯ್ಕೊಂಡು ಕೂತಿದ್ರಂತೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೋದಿಜಿಯವರನ್ನ ಕೂಡ ಟ್ರಂಪ್ ಅಮೆರಿಕಾಗೆ ಇನ್ವೈಟ್ ಮಾಡಿದ್ರು. ಇಲ್ಲಿ ಒಂದನ್ನು ಗಮನಿಸಿ, ಆಲ್ರೆಡಿ ಅಮೆರಿಕಾದಲ್ಲಿ ಆಸಿಮ್ ಮುನೀರ್ ಇದ್ರು. ಆತನ ಜೊತೆಗೆ ಲಂಚ್ ಕೂಡ ಫಿಕ್ಸ್ ಮಾಡಿದ್ರು. ನಮ್ಮ ಶತ್ರುವನ್ನ ಔತಣಕೂಟಕ್ಕೆ ಕರೆದು ಅಲ್ಲಿಗೆ ನೀವು ಬರಬೇಕು ಅಂತ ನಮಗೆ ಭಾರತಕ್ಕೆ ಆಹ್ವಾನವನ್ನ ಕೊಟ್ರೆ, ಓ ಕರೆದ್ರಲ್ವಾ, ಓಕೆ 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 ಐ ಆಮ್ ಕಮಿಂಗ್ ಅಂತ ಓಡಿ ಹೋಗೋದಕ್ಕೆ ಇದೇನು ಹಳೆ ಭಾರತನ? ಹಳೆಯ ನಾಯಕತ್ವ ಆದ್ರೆ ಒಪ್ಕೊಳ್ತಿದ್ರು ಏನೋ. ಮೋದಿಜಿ ಹಂಗಲ್ಲ. ಅಷ್ಟಕ್ಕೂ ನಮ್ಮ ಭಾರತದ ಪ್ರಧಾನಿ ಮೋದಿಜಿ ಹಾಗೂ ಆ ಭಿಕಾರಿ ಮುನೀರನನ್ನ ಒಟ್ಟಿಗೆ ಕರೆಸಿ ಟ್ರಂಪ್ ಮಾಡೋದಕ್ಕೆ ಹೊರಟಿದ್ದಾದ್ರೂ ಏನು, ಇಬ್ರನ್ನ ಕೂಡ ಎದುರು ಬದ್ರು ಕೂರಿಸಿ ಸಂಧಾನ ಮಾಡುವಂತಹ ಪ್ಲಾನ್ ಏನಾದ್ರೂ ಇತ್ತ? ವೀಕ್ಷಕರೇ, ಮೋದಿಜಿ ಅವರಿಗೆ ನಮ್ಮವ್ರು ಯಾರು, ನಮ್ಮ ಶತ್ರುಗಳು ಯಾರು ಬಹಳ ಚೆನ್ನಾಗಿ ಗೊತ್ತು. ಟ್ರಂಪ್ನ ಪ್ಲಾನ್ ಕೂಡ ಇಲ್ಲಿ ಮೋದಿಜಿಯವರಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿತ್ತು. ಸೊ ಅವರು ಟ್ರಂಪ್ ಬನ್ನಿ ಸಾರ್ ಅಂತ ಹೇಳಿದಾಗ ಆಗಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ನನಗೀಗಾಗಲೇ ಕಾರ್ಯಕ್ರಮ ಶೆಡ್ಯೂಲ್ ಆಗಿದೆ, ಹಾಗಾಗಿ ನನ್ನಿಂದ ಬರೋದಕ್ಕಾಗಲ್ಲ. ಹೆಂಗೋ ಮುಂದೆ ಭಾರತದಲ್ಲಿ ಕ್ವಾಡ್ ಸಭೆ ನಡೆಯುತ್ತಲ್ವಾ, ಅದಕ್ಕೆ ಬೇಕಾದ್ರೆ ನೀವೇ ಬನ್ನಿ ಅಂತ ಅಲ್ಲೇ ಕಾಲ್ ಮೇ ಟ್ವಿಸ್ಟ್ ಕೊಟ್ಟು ಬಿಡ್ತಾರೆ. ವೀಕ್ಷಕರೇ, ಬಹುಶಃ ಆಪರೇಷನ್ ಸಿಂಧೂರದಲ್ಲಿ ಅವಮಾನಕರ ಸೋಲನ್ನ ಅನುಭವಿಸಿದ ನಂತರ ಪಾಕಿಸ್ತಾನ ಬಯಸಿದಂತಹ ಒಂದು ಒಳ್ಳೆ ಊಟ ಇದೆ ಇರಬಹುದು ಏನೋ, ಅಂಡ್ ಅದಕ್ಕೆ ಸರಿಯಾಗಿ ಟ್ರಂಪ್ ಕೂಡ. ಇಲ್ಲಿ ಟ್ರಂಪ್ ಉದ್ದೇಶ ಇಷ್ಟೇ. ಟ್ರಂಪ್ ಫಸ್ಟ್ ಟೈಮ್ ಅಧ್ಯಕ್ಷ ಆದಾಗ ಮಾನಸಿಕ ಅಸ್ವಸ್ಥ ಅನ್ನೋ ಹಾಗೆ ಆಡ್ತಾ ಇದ್ರು, ಸಿಕ್ಕಾಪಟ್ಟೆ ಕ್ರೂರಿಯಾಗಿ ವರ್ತಿಸ್ತಾ ಇದ್ರು. ಅಲ್ಲ, ಈಗಲೂ ಅದೇ ಮಾಡ್ತಾ ಇರೋದು ಬಿಡಿ. ನಾನು ಪದೇ ಪದೇ ನಿಮಗೆ ಹೇಳ್ತಾ ಇರ್ತೀನಿ, ಟ್ರಂಪ್ ಈಗ ಇದ್ದ ಹಾಗೆ ಮತ್ತೆ ಇರ್ತಾರೆ ಅನ್ನುವಂತಹ ಗ್ಯಾರಂಟಿ ಯಾರಿಗೂ ಕೊಡಕ್ಕಾಗಲ್ಲ. ಆ ಮನುಷ್ಯ ಒಂಥರ ವಿಚಿತ್ರ, ಇರೋದೇ ಹಾಗೆ. ಅವ್ರು ಹಿಂಗೆ ಅಂತ ಯಾರಿಗೂ ಜಡ್ಜ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೂ ಈ ಸಲ ಸ್ವಲ್ಪ ಶಾಂತಿ ದೂತನಾಗುವಂತಹ ದಾರಿಯಲ್ಲಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ನಾನು ಇಡೀ ವಿಶ್ವವನ್ನ ಯುದ್ಧದಿಂದ ತಡೆದೆ, ಸಾವು ನೋವುಗಳು ಆಗದ ಹಾಗೆ ನೋಡಿಕೊಂಡೆ, ಹೀಗೆಲ್ಲ ತನ್ನನ್ನ ತಾನು ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೆ ಹೊರಟು ನಿಂತಿದ್ದಾರೆ. ಅಂದ್ರೆ ಆ ಮೂಲಕ ನೊಬೆಲ್ ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ್ ಈಗ ಟ್ರಂಪ್ ಮಾಡ್ತಾ ಇದ್ದಾರೆ ಅಷ್ಟೇ. ನೀವೇ ನೋಡಿಬೇಕಾದ್ರೆ, ಅಧಿಕಾರಕ್ಕೆ ಏರಿದಂತ 15 ದಿನದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಹೇಳ್ಕೊಳ್ತಾರೆ. ಇರಾನ್ ಜೊತೆಗೆ ಹಳಿಸಿದ್ದಂತಹ ಸಂಬಂಧ ಸುಧಾರಣೆ ಮಾಡೋದಕ್ಕೆ ಮಾತುಕತೆಯನ್ನು ಪುನರಾರಂಭಿಸ್ತಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಇತ್ಯರ್ಥಕ್ಕೆ ಹಲವಾರು ಬಾರಿ ಪ್ರಯತ್ನವನ್ನ ಪಡ್ತಾರೆ. ಅದರ ಜೊತೆಗೆ ಇತ್ತೀಚಿನ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ 15ಕ್ಕೂ ಹೆಚ್ಚು ಬಾರಿ ಹೇಳ್ಕೊಳ್ತಾರೆ. ಇಲ್ಲಿ ನಾನು ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲೇಬೇಕು. ಟ್ರಂಪ್ ಏನು ಇಷ್ಟು ದಿನ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇರುವಂತಹ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ,
ಕದನ ವಿರಾಮಕ್ಕೆ ಕಾರಣ ನಾನೇ ಅಂತ ಹೋದಲ್ಲಿ ಬಂದಲ್ಲಿ ಏನು ಹೇಳ್ಕೊಂಡು ಓಡಾಡ್ತಾ ಇದ್ರು 15ಕ್ಕೂ ಹೆಚ್ಚು ಬಾರಿ ಅದನ್ನೇ ಹೇಳಿದ್ದಾರೆ. ಅಷ್ಟು ಬಾರಿ ಹೇಳಿದಾಗ್ಲೂ ಮೋದಿಜಿ ಒಂದು ದಿನ ಕೂಡ ಇಲ್ಲ ಅನ್ನುವಂತಹ ಮಾತನ್ನ ಆಡಲಿಲ್ಲ. ಒಂದು ಕರೆಕ್ಟ್ ಟೈಮಿಗೋಸ್ಕರ ಮೋದಿಜಿ ಕಾಯ್ತಾ ಇದ್ರು. ಮೊನ್ನೆ ಟ್ರಂಪ್ ಮೋದಿಜಿಯವರಿಗೆ ಆಹ್ವಾನವನ್ನ ನೀಡೋದಕ್ಕೆ ಕರೆಯನ್ನ ಮಾಡ್ತಾರೆ. ಆಗ ಮೋದಿಜಿ ಆ ಕರೆಯ ಮೂಲಕ ಏನು ಮಾಡಬೇಕು ಅದನ್ನ ಮಾಡಿದ್ದಾರೆ. ಈಗ ನೋಡಿ ಟ್ರಂಪ್ ಹೇಳ್ತಾ ಇದ್ದಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವನ್ನ ನಿಲ್ಲಿಸಿದ್ದು ನಾನಲ್ಲ, ಅದು ಅವರೇ ಮಾತಾಡಿಕೊಂಡು ನಿಲ್ಲಿಸಿರುವಂಥದ್ದು. ಹಾಗಾದ್ರೆ ಇಷ್ಟು ದಿನ ಕದನ ವಿರಾಮಕ್ಕೆ ಕಾರಣ ನಾನೇ ಅಂತ ಟ್ರಂಪ್ ಏನು ಹೇಳ್ಕೊಂಡು ಓಡಾಡ್ತಾ ಇದ್ರು ಅದು ಸುಳ್ಳು. ಮೋದಿಜಿ ವಿರೋಧಿಗಳೇ ಯಾರೆಲ್ಲ ಮೋದಿಜಿ ಅವರನ್ನ ಬೈತಾ ಇದ್ರು ಆ ಟ್ರಂಪ್ ಮಾತನ್ನ ಕೇಳ್ಬಿಟ್ರಲ್ಲ ಅಂತ ನಿಮ್ಮ ಗಮನಕ್ಕೆ ಇದಿರಲಿ ಅಂತ ಅಷ್ಟೇ. ವೀಕ್ಷಕರು, ಇವೆಲ್ಲದರ ನಡುವೆ ವೈಟ್ ಹೌಸ್ನ ಅಧಿಕಾರಿಯೊಬ್ರು ಕೂಡ ಇದೇ ಮಾತನ್ನ ಹೇಳ್ತಾರೆ. ಏನು? ಟ್ರಂಪ್ ನೊಬೆಲ್ ಪ್ರಶಸ್ತಿಯ ಹಿಂದೆ ಬಿದ್ದಿದ್ದಾರೆ ಅಂತ. ಆದ್ರೂ ಇಲ್ಲೊಂದು ಆಶ್ಚರ್ಯ ಏನು ಗೊತ್ತಾ? ಪಾಕಿಸ್ತಾನವನ್ನ ಅಮೆರಿಕ ಇಷ್ಟು ಹತ್ತಿರಕ್ಕೆ ಸೇರಿಸ್ಕೊಳ್ತಾ ಇರುವಂಥದ್ದು ಯಾಕೆ? ಅಭಿಕಾರಿ ಪಾಕಿಸ್ತಾನದಿಂದ ಅಮೆರಿಕಾಗೆ ಏನಾದ್ರೂ ಲಾಭ ಇದೆಯಾ? ಎಸ್, ಅಮೆರಿಕಾಗೆ ಲಾಭ ಇದೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಲಾಭ ಅಂತೂ ಆಗ್ತಾ ಇರುವಂಥದ್ದಲ್ಲ. ಪಾಕಿಸ್ತಾನ ಇಲ್ಲಿ ಜಸ್ಟ್ ಬಲಿಕ ಬಕ್ರ ಆಗ್ತಾ ಇದೆ ಅಷ್ಟೇ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಾವು ಇರಾನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಆಸಿಮ್ ಮುನೀರ್ ಅಮೆರಿಕದ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಊಟ ಮಾಡೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಅಮೆರಿಕ ಬೈ ಚಾನ್ಸ್ ಮುಂದೆ ಇರಾನ್ ಮೇಲೆ ಯುದ್ಧವನ್ನ ಮಾಡ್ತು ಅಂತ ಅಂದ್ಕೊಳ್ಳಿ, ಆಗ ಅವರಿಗೆ ಪಾಕಿಸ್ತಾನದ ಏರ್ ಬೇಸ್ ಬೇಕಾಗತ್ತೆ. ಆ ಕಾರಣಕ್ಕೆ ಅಮೆರಿಕ ಈಗ ಪಾಕಿಸ್ತಾನವನ್ನ ಹತ್ರಕ್ಕೆ ಸೇರಿಸ್ಕೊಳ್ತಾ ಇರುವಂಥದ್ದು. ವೀಕ್ಷಕರೀಗ ಪಾಕಿಸ್ತಾನದ ಸಿಚುವೇಶನ್ ಹೇಗಿದೆ ಅಂದ್ರೆ, ಅತ್ಲಾಗಿ ಇಸ್ರೇಲ್ ನಮ್ಮ ಶತ್ರು ಅಂತ ಹೇಳ್ತಾರೆ, ಹಾಗಾಗಿ ಇರಾನ್ಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಅಮೆರಿಕಾಗೆ ಏರ್ ಬೇಸ್ ಅನ್ನ ಕೊಟ್ರೆ ಇಂಡೈರೆಕ್ಟ್ ಆಗಿ ಇಸ್ರೇಲ್ ಬೆಂಬಲಕ್ಕೆ ನಿಂತ ಹಾಗೆ ಆಗಲ್ವಾ? ಆಗ ಪಾಕಿಸ್ತಾನವನ್ನ ಚೀನಾ ಏನ್ ಸುಮ್ಮನೆ ಬಿಟ್ಟು ಬಿಡುತ್ತಾ? ಅಲ್ಲಿಗೆ ಪಾಕಿಸ್ತಾನದ ಕತೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಒಂಥರ ಗರಗಸಕ್ಕೆ ಸಿಕ್ಕ ಮರದ ಹಾಗೆ. ಆ ಕಡೆ ಹೋದ್ರೂ ಕುಯ್ಯುತ್ತೆ, ಈ ಕಡೆ ಹೋದ್ರೂ ಕುಯ್ಯುತ್ತೆ, ಆ ಕಡೆ ಹೋದ್ರೂ ಸಾವೆ, ಈ ಕಡೆ ಹೋದ್ರೂ ಸಾವೆ. ಮಾಡಿದ್ದುಣ್ಣೋ ಮಹಾರಾಯ ಅಷ್ಟೇ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.